ನಮಸ್ಕಾರ. ಇವತ್ತು ನಾವು ಆರ್ಟಿಕಲ್ ದ ಬಗ್ಗೆ ತಿಳಿಯೋಣ. ಇದನ್ನು ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳುತ್ತೇವೆ. ಯಾಕೆ? ಡೆಫಿನೆಟ್ ಅಂದರೆ ನಿರ್ದಿಷ್ಟವಾದ ನೌನ್ಸನ್ನು ನಾವು ಹೇಳುವಾಗ ಆರ್ಟಿಕಲ್ ದವನ್ನು ಉಪಯೋಗಿಸುತ್ತೇವೆ. ಆರ್ಟಿಕಲ್ ದ ಈಸ್ ಯೂಸ್ಡ್ ಟು ರೆಫರ್ ಟು ಅ ಸ್ಪೆಸಿಫಿಕ್ ನೌನ್. ಇಂಡೆಫಿನೆಟ್ ಆರ್ಟಿಕಲ್ಸ್ ಎ ಮತ್ತು ಆ್ಯನನ್ನು ವಿವರಿಸುವಾಗ ನಾನು ಹೇಳಿದೆ ಎ ಕ್ಯಾಟ್, ಆ್ಯನ್ ಅಂಬ್ರೆಲ್ಲಾ. ಹಾಗೆ ದ ಕ್ಯಾಟ್, ದಿ ಅಂಬ್ರೆಲ್ಲಾ ಕೂಡ ಕರೆಕ್ಟ್. ನೋಟ್ ಮಾಡಿಕೊಳ್ಳಿ, ಆರ್ಟಿಕಲ್ ದವನ್ನು ಎರಡು ರೀತಿಯಾಗಿ ಪ್ರೊನೌನ್ಸ್ ಮಾಡ್ತೇವೆ, ದ ಮತ್ತು ದಿ. ಕಾನ್ಸನೆಂಟ್ ಸೌಂಡ್ ಮೊದಲು ದ, ವವೆಲ್ ಸೌಂಡ್ ಮೊದಲು ದಿ. ಹಾಗಾಗಿ ದ ಕ್ಯಾಟ್, ದಿ ಅಂಬ್ರೆಲ್ಲಾ. ಆರ್ಟಿಕಲ್ ದ ಉಪಯೋಗಿಸುವಾಗ ಅಲ್ಲಿ ವವೆಲ್ ಸೌಂಡ್ ಮತ್ತು ಕಾನ್ಸನೆಂಟ್ ಸೌಂಡ್ ಅಂತ ನೋಡಲಿಕ್ಕೆ ಇಲ್ಲ. ಅಲ್ಲಿ ಆ ನೌನ್ ಸ್ಪೆಸಿಫಿಕ್ ಆಗಿರಬೇಕು. ಪ್ರೊನೌನ್ಸ್ ಮಾಡುವಾಗ ಮಾತ್ರ ದ ಮತ್ತು ದಿ ಅಂತ ಹೇಳೋದು. ಆರ್ಟಿಕಲ್ ದವನ್ನು ಯಾವಾಗೆಲ್ಲ ಉಪಯೋಗಿಸಬೇಕು ಅಂತ ಕೆಲವು ಪಾಯಿಂಟ್ಸ್ ಇದೆ, ಅದನ್ನು ನೋಡುವ ನಾವೀಗ. ವಿತ್ ಸಮಥಿಂಗ್ ಆಲ್ರೆಡಿ ಮೆನ್ಷನ್ಡ್ ಆರ್ ನೋನ್. ಫಾರ್ ಎಕ್ಸಾಂಪಲ್, ಐ ಸಾ ಅ ಕ್ಯಾಟ್. ದ ಕ್ಯಾಟ್ ವಾಸ್ ಬ್ಲ್ಯಾಕ್. ಇಲ್ಲಿ ಫಸ್ಟ್ ಸೆಂಟೆನ್ಸ್ನಲ್ಲಿ ಎ ಕ್ಯಾಟ್, ಸೆಕೆಂಡ್ ಸೆಂಟೆನ್ಸ್ನಲ್ಲಿ ದ ಕ್ಯಾಟ್. ಯಾಕೆಂದರೆ ನಾವು ಆ ಕ್ಯಾಟ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಆ ಕ್ಯಾಟ್ ಯಾವುದಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಆ ಸ್ಪೆಸಿಫಿಕ್ ಕ್ಯಾಟ್, ನಿರ್ದಿಷ್ಟವಾದ ಕ್ಯಾಟ್, ನೀವು ಫಸ್ಟ್ ಸೆಂಟೆನ್ಸಲ್ಲಿ ಮಾತಾಡಿದ ಕ್ಯಾಟ್ ಇದೆ ಅಲ್ವಾ, ಅದೇ ಕ್ಯಾಟ್, ನಿರ್ದಿಷ್ಟವಾದ ಕ್ಯಾಟ್. ಸೊ ಆರ್ಟಿಕಲ್ ದ ಅಂತ ಸೆಕೆಂಡ್ ಸೆಂಟೆನ್ಸಲ್ಲಿ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, ವಿ ವೆಂಟ್ ಟು ದ ಪಾರ್ಕ್ ಎಸ್ಟರ್ಡೇ. ದ ಪಾರ್ಕ್ ಅಂತ ಹೇಳುವಾಗ ಅದು ನಿರ್ದಿಷ್ಟವಾದ ಸ್ಪೆಸಿಫಿಕ್ ಆದ ಪಾರ್ಕ್. ನಿಮಗೆ ಆಲ್ರೆಡಿ ಗೊತ್ತಿದೆ ಯಾವುದು ಪಾರ್ಕ್ ಅಂತ. ಸೊ ಅದಕ್ಕೆ ಆರ್ಟಿಕಲ್ ದ. ನಿರ್ದಿಷ್ಟವಾದ ನೌನನ್ನು ಉಪಯೋಗಿಸುವಾಗ ನಾವು ಅದರ ಮೊದಲು ದ ಆರ್ಟಿಕಲ್ ಹಾಕುತ್ತೇವೆ. ಸೆಕೆಂಡ್ ಕಂಡೀಷನ್, ವಿತ್ ಸೂಪರ್ಲೇಟಿವ್ adjectives. ಫಾರ್ ಎಕ್ಸಾಂಪಲ್, he is the tallest person in the class. ಹೀಗೆ ದ ಟಾಲೆಸ್ಟ್, ಲಾಂಗೆಸ್ಟ್, ಶಾರ್ಟೆಸ್ಟ್, ದ ಬೆಸ್ಟ್ ಇಂಥ ಸೂಪರ್ಲೇಟಿವ್ ಎಜೆಕ್ಟಿವ್ಸ್ ಬಂದರೆ ಅಲ್ಲಿ ಆರ್ಟಿಕಲ್ ದ. ಥರ್ಡ್ ರೂಲ್, ವಿತ್ ಆರ್ಡಿನಲ್ ನಂಬರ್ಸ್. ಎಕ್ಸಾಂಪಲ್ ನೋಡಿ, he is the fourth prime minister of our country. ಹೀಗೆ ಫಸ್ಟ್, ಸೆಕೆಂಡ್, ಫೋರ್ತ್ ಅಂತ ಆರ್ಡಿನಲ್ ನಂಬರ್ಸ್ ಇರುತ್ತೆ ಅಲ್ವಾ, ಆಗ ಅದಕ್ಕೆ ಆರ್ಟಿಕಲ್ ದ. ಫೋರ್ತ್ ಪಾಯಿಂಟ್, ವಿತ್ ದ ಸಮ್ ಟೈಮ್ ಎಕ್ಸ್ಪ್ರೆಷನ್ಸ್. ದ ಸಾಂಗ್ ವಾಸ್ ವೆರಿ ಪಾಪ್ಯುಲರ್ ಇನ್ ದ 1980s. ಈ ಸೆಂಟೆನ್ಸಲ್ಲಿ ಟೈಮಿಗೆ ಸಂಬಂಧಪಟ್ಟ ವರ್ಡ್ 1980s. ಹಾಗಾಗಿ ಅದರ ಮೊದಲು ಆರ್ಟಿಕಲ್ ದ. ಹೀಗೆ ಟೈಮಿಗೆ ಸಂಬಂಧಪಟ್ಟ ವರ್ಡಿನ ಮೊದಲು ಆರ್ಟಿಕಲ್ ದ ಹಾಕಬೇಕು. ಈವ್ನಿಂಗ್, ಡೇ ಆಫ್ಟರ್ ಟುಮಾರೋ, ಹೀಗೆ ಸಮಯಕ್ಕೆ ಸಂಬಂಧಪಟ್ಟ ವರ್ಡ್ಸನ್ನು ಹೇಳುವಾಗ ನಾವು ಆರ್ಟಿಕಲ್ ದ ಹಾಕಬೇಕು. ನೆಕ್ಸ್ಟ್ ಪಾಯಿಂಟ್, ವಿತ್ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ಸ್. ಎಕ್ಸಾಂಪಲ್ ನೋಡಿ, ಶಿ ಪ್ಲೇಸ್ ದ ಪಿಯಾನೋ. ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ಸ್, ಗಿಟಾರ್, ಫ್ಲೂಟ್ ಈ ರೀತಿ ಬಂದರೆ ಅದರ ಮೊದಲು ಆರ್ಟಿಕಲ್ ದ. ನೆಕ್ಸ್ಟ್ ಕಂಡೀಷನ್, ವಿತ್ ಅ ಯುನೀಕ್ ಐಟಮ್. ಯುನೀಕ್ ಐಟಮ್ ಅಂದರೆ ವಿಶಿಷ್ಟವಾದದ್ದು. ಈ ಪ್ರಪಂಚದಲ್ಲಿ ಅಂಥದ್ದು ಬೇರೆ ಇಲ್ಲ, ಒಂದೇ. ಅಂಥವುಗಳ ಮುಂದೆ
ಆರ್ಟಿಕಲ್ ದ. ಎಕ್ಸಾಂಪಲ್ ನೋಡಿ, ದ ಸನ್ ಈಸ್ ಶೈನಿಂಗ್. ಸನ್ ಮುಂದ್ಗಡೆ ಆರ್ಟಿಕಲ್ ದ ಹಾಕಿದ ಹಾಗೆ ಮೂನ್, ಸ್ಕೈ ಅಂತ ಬಂದರೂ ಅವುಗಳಿಗೆ ಆರ್ಟಿಕಲ್ ದ. ನೆಕ್ಸ್ಟ್ ಪಾಯಿಂಟ್ ನೋಡಿ, ವಿತ್ ದ ಪ್ರಾಪರ್ ನೇಮ್ಸ್ ಆಫ್ ಯುನೀಕ್ ಆರ್ ಫೇಮಸ್ ಪ್ಲೇಸಸ್, ಮಾನ್ಯುಮೆಂಟ್ಸ್ ಆರ್ ಜಿಯೋಗ್ರಫಿಕಲ್ ಫೀಚರ್ಸ್. ನೆನಪಿಟ್ಕೊಳ್ಳಿ, ಹೆಸರಿನ ಮುಂದೆ ಆರ್ಟಿಕಲ್ ದ ಹಾಕಬಾರದು. ಆದರೆ ಕೆಲವು ಫೇಮಸ್ ಪ್ಲೇಸಸ್, ರಿವರ್ಸ್, ಮಾನ್ಯುಮೆಂಟ್ಸ್, ಕಂಟ್ರೀಸ್ ಅವುಗಳ ಮುಂದೆ ಆರ್ಟಿಕಲ್ ದಾವನ್ನು ಬಳಸುತ್ತಾರೆ. ಫಾರ್ ಎಕ್ಸಾಂಪಲ್, ದ ನೈಲ್, ದ ಹಿಮಾಲಯಸ್, ದ ಸಹಾರಾ, ದ ಗಂಗಾ ಇವುಗಳೆಲ್ಲ ಪ್ರಾಪರ್ ನೇಮ್ಸ್. ಆದರೆ ಇವುಗಳು ಯುನೀಕ್ ಮತ್ತು ಫೇಮಸ್. ಹಾಗಾಗಿ ಅವುಗಳ ಮುಂದೆ ಆರ್ಟಿಕಲ್ ದ ಹಾಕಲಾಗುತ್ತದೆ. ಈಗ ನಾವು ಆರ್ಟಿಕಲ್ ದಾವನ್ನು ಯಾವಾಗ ಉಪಯೋಗಿಸಬಾರದು ಅಂತ ನೋಡೋಣ. ಮೊದಲೇ ಹೇಳಿದಾಗೆ ಪ್ರಾಪರ್ ನೇಮ್ಸ್ ಅಂದರೆ ಯಾವುದೇ ಹೆಸರಿನ ಮೊದಲು ಆರ್ಟಿಕಲ್ ದಾವನ್ನು ಹಾಕಬಾರದು. ಹಾಗೆಯೇ ಯಾವುದೇ ನೌನನ್ನು ಜನರಲ್ ಆಗಿ ಹೇಳುವಾಗ ಅದರ ಮೊದಲು ಆರ್ಟಿಕಲ್ ಹಾಕಬಾರದು. ಎಕ್ಸಾಂಪಲ್, ಐ ಲೈಕ್ ಕಾಫಿ. ಐ ಲೈಕ್ ದ ಕಾಫಿ ರಾಂಗ್. ಅಲ್ಲಿ ಕಾಫಿಯನ್ನು ನಾವು ಹೀಗೆ ಜನರಲ್ ಆಗಿ ಹೇಳ್ತೇವೆ, ನನಗೆ ಕಾಫಿ ಇಷ್ಟ ಅಂತ. ಹಾಗಾಗಿ ಯಾವುದೇ ನೌನನ್ನು ಜನರಲ್ ಆಗಿ ಹೇಳುವಾಗ ಆರ್ಟಿಕಲನ್ನು ಹಾಕಲಿಕ್ಕೆ ಇಲ್ಲ. ಇದನ್ನು ನೆನಪಿಟ್ಕೊಳ್ಳಿ.